ಹಾಯ್ ಗೈಸ್, ವೆಲ್ಕಮ್ ಟು ವಿಜು ಶಮಂತಿ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ನಾವು ಎಣ್ಣೆ ಬದನೆಕಾಯಿ ಮಾಡೋಣ ಬನ್ನಿ ಯಾವ ಥರ ಅಂತ. 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. 2 ಲವಂಗ, ಸ್ವಲ್ಪ 5 ಮೆಣಸು ಹಾಕ್ಬಿಟ್ಟು, ಇದು 1 ಕಪ್ ಶೇಂಗಾ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಇದು ಶೇಂಗಾ. ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ನಮ್ಮ ತಾಯಿಯವರು ಇದನ್ನ ಬದನೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ತೆಗ್ದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇದನ್ನು 4 ಪಾರ್ಟ್ಸ್ ಮಾಡಿದ್ದಾರೆ. 1 ಬದನೆಕಾಯಲ್ಲಿ 4 ಪಾರ್ಟ್ಸ್. ಇಲ್ಲಿ ನೋಡಿ 1 2 3 4 ಕಾಣ್ತಿದೆ ಅಲ್ವಾ? ಈ ಥರ ಮಾಡಿಕೊಂಡು ಇದು ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿದ್ದಾರೆ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ರೋಸ್ಟ್ ಒಂದೇ ಕಡೆ ಇದಾಗಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಈ ಥರ ನೋಡಿ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ. ಕರಿಬೇವು ಹಾಕೋಣ. ಕರಿಬೇವು 1 ಮುಷ್ಟಿ ಅಷ್ಟು ತಗೊಂಡಿದ್ದೀನಿ. ಇದನ್ನು ಚೂರು ಫ್ರೈ ಮಾಡ್ಕೊಳ್ಳೋಣ. ಆಗಿದೆ, ನಾನು ಸೈಡಿಗೆ ತಗೊಳ್ತಿದ್ದೀನಿ. ಇದು ಮುಟ್ಟಿದ್ರೆ ಕ್ರಿಸ್ಪಿ ಥರ ಇರಬೇಕು. ಇನ್ನೂ ಬಂದಿಲ್ಲ. ಕ್ರಿಸ್ಪಿ ಥರ ಮಾಡ್ಕೊಡ್ತೀನಿ. ಈ ಥರ ಪುಡಿಯಾಗಿ ಬರುತ್ತೆ. ಇವಾಗ ಏನು ಮಾಡ್ತಾ ಇದ್ದೀರಾ ಮೇಡಮ್? ಈಗ ಕೊಬ್ಬರಿನ ತುರಿದಿದ್ದೀನಿ. ಇವಾಗ ಫ್ರೈ ಮಾಡ್ತಿದ್ದೀನಿ. ಏನಕ್ಕಂದ್ರೆ ಇದು ಹಸಿ ವಾಸನೆ ಹೋಗ್ಬೇಕು ಅಂತ. ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಇವೆಲ್ಲ ಸೇರಿಬಿಟ್ಟು ನಿಮ್ಗೆ ಅವಾಗೆ ತೋರಿಸಿದ್ನಲ್ವಾ ಏನೇನು ಕರಿಬೇವು, ಜೀರಿಗೆ, ಮೆಣಸು ಮತ್ತು ಲವಂಗ, ಬೆಳ್ಳುಳ್ಳಿ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಅಲ್ಲೇ ಇಟ್ಕೋಬೇಕು. ನಮಗೆ ಬೇಗ ಬೇಕಂತ ನಾನು ಹುರಿಯಲ್ಲಿ ಇಟ್ಕೊಂಡಿದ್ದೀನಿ. ಹುರಿಯಲ್ಲಿ ಇಟ್ಕೊಂಡ್ರೂ ಏನೂ ಆಗಲ್ಲ. ನಾನು ಕೈ ಆಡಿಸ್ತಾ ಇದ್ದೀನಲ್ವಾ. ಬ್ರೌನ್ ಆಗಿದೆ, ನಿಮಗೆ ಕಾಣ್ತಿದೆನಾ? ಸ್ವಲ್ಪ ಕ್ಲಿಯರಾಗಿ ಝೂಮ್ ಮಾಡಿ ತೋರಿಸಿ. ನೋಡಿ ಬ್ರೌನ್ ಆಗಿದೆ. ಇವಾಗ ತಕ್ಕೊಂಬಿಟ್ಟು ಆಫ್ ಮಾಡ್ತಾನೆ. ಏನಕ್ಕಂದ್ರೆ ತುಂಬ ಇದಾಗೋದು ಬೇಡ. ಆಫ್ ಮಾಡಿದ್ದೀನಿ ನೋಡಿ. ಇದು ಸ್ವಲ್ಪ ಹಾರಬೇಕು. ಆಮೇಲೆ ನಮ್ಮ ವೈಫ್ ಹೇಳಿದ್ರು ಜಾರ್ ಹಾಕಿರೋ ಬರ್ತೀನಿ ಅಂತ. ಅದು ಹಾಗೆ ಕ್ಲೀನಾಗಿ ಹಾಕೋಬೇಕು. ಇವಾಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಹೇಳಿರ್ತಾರೆ ಕೊಬ್ಬರಿ ತುರಿ. ಇದನ್ನ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬೇಕು. ಇನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಹಾಫ್ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ 1 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲಾರ್ದ ಮಿಕ್ಸ್ ಮಾಡಬೇಕು. ಆನಂತರ ಹುಣಸೆ ಹುಳಿ ನೆನಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡಾದ ನಂತರ ಇದನ್ನೂ ಗಂಟಿಲ್ಲಾರ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ಪೇಸ್ಟ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಈಗ ಒಂದೊಂದಾಗಿ ಬದನೆಕಾಯಿ ಪಾರ್ಟ್ಸ್ ಮಾಡಿರ್ತೀವಲ್ವ ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿಕೊಂಡು ಇದೇ ಥರನೂ ಎಲ್ಲ ಬದನೆಕಾಯಿಗೆ ಫಿಲ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ಇಲ್ಲಿ ನೋಡಿ ನಾನು ತೋರಿಸಿದ್ದೀನಿ. ಎಲ್ಲ ಫಿಲ್ ಮಾಡ್ಕೊಂಡು ಇಲ್ಲಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ತುಂಬಿಸ್ಕೊಂಡಾದ ನಂತರ ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು 2 to 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕಿ, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಆದ ನಂತರ ಬದನೆಕಾಯಿ ತುಂಬಿಸ್ಕಿಟ್ಕೊಂಡಿರೋದನ್ನ ಹಾಕಬೇಕು. ನೋಡಿ ಇಲ್ಲಿ ಒಂದೊಂದು ಬಿಡ್ತಾ ಇದ್ದೀನಿ ಕುಕ್ಕರ್ಗೆ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ಥರ.
ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆ ಹುಳಿ ಹಿಂಡ್ತಿದ್ದೀನಿ. ಇದು ಕಾನ್ಸಂಟ್ರೇಷನ್ ಹುಣಸೆ ಹುಳಿ ಬೇಕಂದರೆ ಹಿಂಡ್ಕೊಬೋದು, ಇಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಆಮೇಲೆ ಮಿಕ್ಕಿರೋ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಕುಕ್ಕರ್ ಲಿಡ್ಡಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ 2 to 3 ವಿಷಲ್ ಕೂಗಿಸ್ಕೋಬೇಕು. ವಿತ್ ಲೋ ಸಿಮ್ಮಲ್ಲಿ ಇಟ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಇವಾಗ ಆಗಿದೆ. ನಾವು ಎಣ್ಣೆ ಬದನೆಕಾಯಿ ಈ ಥರ ನಿಮಗೆ ನೀರಾಗಬೇಕಂದ್ರೆ ಓಕೆ. ನಮಗೆ ತಿಕ್ಕಾಗಿ ಬೇಕಾಗಿದೆ, ಅದಕ್ಕೆ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತಿದ್ದೀನಿ. ಈಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡು ರೊಟ್ಟಿ ಜೊತೆ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.